ಮಾನ್ಯ ಸಭಾಧ್ಯಕ್ಷರೇ, ನಿನ್ನೆ ಆನೇಕಲ್ನ ಬಳಿ 2 ದಿನಗಳ ಹಿಂದೆ ಗೋಪಾಲ್ ಅನ್ನೋ ವ್ಯಕ್ತಿ ಹತ್ಯೆಗೊಳಗಾಗ್ತಾರೆ. ತಮಿಳುನಾಡು ಬಾರ್ಡರಲ್ಲಿ ಆತನ್ನ ಹತ್ಯೆ ಮಾಡ್ತಾರೆ. ನಂತರ ಅವ್ರ ಕುಟುಂಬದವ್ರು ಕಳೆದ 2 ದಿನಗಳಿಂದ ಆನೇಕಲ್ನ ಪೊಲೀಸ್ ಸ್ಟೇಷನ್ ಬಳಿ ಒಂದು ಸ್ಟ್ರೈಕ್ ಕೂತಿರ್ತಾರೆ. ನಿನ್ನೆ ಹೋಗಿ ಅವ್ರನ್ನ, ಆ ಗೋಪಾಲ್ ಅನ್ನೋ ಕುಟುಂಬದವ್ರನ್ನ ಮಾತನಾಡಿ ಇವತ್ತು ಆ ಕುಟುಂಬಕ್ಕೆ ನ್ಯಾಯ ಸಿಗಬೇಕು ಅಂತ ನಾನು ಮಾನ್ಯ ಗೃಹ ಸಚಿವರಿಗೆ CID ತನಿಖೆಗೆ ದಯವಿಟ್ಟು ಈ ಗೋಪಾಲ್ ಹತ್ಯೆನ CID ತನಿಖೆ ಕೊಟ್ಟು, ಈಗಾಗಲೇ ಒಬ್ಬರನ್ನ ಅರೆಸ್ಟ್ ಮಾಡಿದ್ದಾರೆ, ಇನ್ನ ಒಂದು 2 ಶಂಕಿತರಿದ್ದಾರೆ, ಅವ್ರನ್ನ ಆದಷ್ಟು ಬೇಗ ಅರೆಸ್ಟ್ ಮಾಡಬೇಕು ಅಂತ ನಾನು ಮಾನ್ಯ ಗೃಹ ಸಚಿವರಿಗೆ ಸರ್ ದಯವಿಟ್ಟು ಈ ಕೇಸನ್ನ CID ತನಿಖೆ ಕೊಡಿ ಅಂತ ನಾನು ರಿಕ್ವೆಸ್ಟ್ ಮಾಡ್ತೇನೆ ಸರ್. ಮಾನ್ಯ ಅಧ್ಯಕ್ಷರೇ, ಮಾನ್ಯ ಪ್ರದೀಪ್ ಈಶ್ವರ್ ಅವರು ಏನು ಪ್ರಸ್ತಾಪ ಮಾಡಿದ್ದಾರೆ, ಈಗಾಗಲೇ ಪೊಲೀಸ್ನವರು ಕ್ರಮ ತಗೊಂಡಿದ್ದಾರೆ. ಒಬ್ಬರನ್ನ ಅರೆಸ್ಟ್ ಮಾಡಿ ಇನ್ನೂ ಮಿಕ್ಕವರನ್ನ ಹುಡುಕ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ನಮಗೆ ಇನಿಷಿಯಲ್ ಆಗಿ ಏನು ಸಿಕ್ಕಿರ್ತಕ್ಕಂಥ ಮಾಹಿತಿ, ಇದರ ಆಧಾರದ ಮೇಲೆ ಈ ಕೇಸ್ನ CIDಗೆ ಕೊಡ್ತಕ್ಕಂಥದ್ದನ್ನು ನಾನು ಸೂಚನೆಯನ್ನು ಕೊಡ್ತೇನೆ. ಅದಕ್ಕೆ ತನಿಖೆ CIDಯಿಂದ ಮಾಡಿಸ್ತೇವೆ. ಧನ್ಯವಾದಗಳು ಸರ್. ಧನ್ಯವಾದಗಳು ಸಭಾಧ್ಯಕ್ಷರೇ. ಒಂದು ಸಭೆ ಮುಂದಿಲ್ಲದ ಕಾಗದ ಪತ್ರಗಳು. ಸನ್ಮಾನ್ಯ ಮುಖ್ಯಮಂತ್ರಿಗಳು. ಅಧ್ಯಕ್ಷರೇ, ಸನ್ಮಾನ್ಯ ಮುಖ್ಯಮಂತ್ರಿಗಳ ಹೆಸರಿನ ಮುಂದಿರುವ ಭಾರತ ಸಂವಿಧಾನ ಅನುಚ್ಛೇದ 243(1) ಮತ್ತು ವಾಯರ ಮೇರೆಗೆ 5ನೇ ರಾಜ್ಯ ಹಣಕಾಸು ಆಯೋಗದ 2026-2030 ರಾಜ್ಯದ ಸ್ಥಳೀಯ ಸಂಸ್ಥೆಗಳಿಗೆ ಅನುದಾನ ಹಂಚಿಕೆ ಕುರಿತಾದ 5ನೇ ರಾಜ್ಯ ಹಣಕಾಸು ಆಯೋಗದ ವರದಿ, ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಪ್ರದೇಶ ವ್ಯಾಪ್ತಿಯ ಬೆಂಗಳೂರು ಪಶ್ಚಿಮ, ದಕ್ಷಿಣ, ಉತ್ತರ, ಪೂರ್ವ ಮತ್ತು ಕೇಂದ್ರ ನಗರ ಪಾಲಿಕೆಗಳ ವರದಿಗಳನ್ನು